ಗ್ರಹಚಾರ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತಾರಲ್ವಾ, ಇದಕ್ಕೆ ನೋಡಿ ದರ್ಶನ್ ಪಾಲಿಗೀಗ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಿದೆ. ಸ್ವಾಮಿ ಹೆಣ ಉರುಳಿಸಿ ಲಕ್ಷ ಲಕ್ಷ ಕೊಡೋದಕ್ಕೆ ರೆಡಿಯಾಗಿದ್ದ ದಾಸನಿಗೆ ಐಟಿ ಅಧಿಕಾರಿಗಳು ಕೆಡ್ಡ ತೋಡೋದಕ್ಕೆ ಶುರು ಮಾಡಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ. ಯಾಕಂದ್ರೆ ಹೆಣ್ಣಿಗಾಗಿ ರಕ್ತ ಹರಿಸಿದವರು, ಹಣ ಇದೆ ಅನ್ನುವಂಥ ಅಹಂನಲ್ಲಿ ಮೆರೆದಾಡಿದವರು ಮಣ್ಣಲ್ಲಿ ಮಣ್ಣಾಗಿದ್ದೇ ಹೆಚ್ಚು. ನಟ ದರ್ಶನ್ ಬದುಕು ಕೂಡ ಇಂಥದ್ದೇ ದುರಂತ ಕತೆಗೆ ತೆರೆದುಕೊಳ್ತಾ ಇದೆ. ಕೈ ತುಂಬ ಕಾಸು ಜೊತೆಗೆ ಜೈ ಜೈ ಅನ್ನುವಂಥ ಪಟಾಲ, ಪಕ್ಕದಲ್ಲಿ ಸುಬ್ಬಿ ಬೇರೆ. ಹಣದ ಸೊಕ್ಕಿನಲ್ಲಿ ಯಾರನ್ನ ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ದಂಥ ದರ್ಶನ್ಗೆ ಒಂದೊಂದೇ ಕಂಟಕಗಳು ಸುತ್ತಕೊಳ್ತಾ ಇದ್ದಾವೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದೇ ಬಂತು. ದರ್ಶನ್ ಬಾಳಲ್ಲಿ ಆಗಬಾರದ್ದೆಲ್ಲ ಆಗ್ತಾ ಇದೆ. ಬಳ್ಳಾರಿ ಜೈಲಿನಿಂದ ಹೊರಬಂದ್ರೆ ಸಾಕು ಅಂತ ಕಣ್ಣೀರಿಡ್ತಾ ಇರುವಂಥ ಹೊತ್ತಲ್ಲೇ ಐಟಿ ಅಧಿಕಾರಿಗಳು ಕೆಡ್ಡ ತೋಡೋದಕ್ಕೆ ಶುರು ಮಾಡಿದ್ದಾರೆ. ಲಕ್ಷ್ಮಿಯನ್ನೇ ಬೆತ್ತಲು ಮಾಡಿ ರೂಮ್ನಲ್ಲಿ ಕೂಡಿ ಹಾಕಬೇಕು ಅಂದವನಿಗೆ ಅದೇ ಲಕ್ಷ್ಮೀ ದೇವಿ ಕಂಟಕವಾಗಿ ಕಾಡುವುದಕ್ಕೆ ಶುರು ಮಾಡಿದ್ದಾಳೆ. ಕೊಲೆ ಕೇಸ್ನ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಸ್ವಾಮಿ ಕೊಲೆ ಕಂಟಕದ ಜೊತೆಗೆ ಐಟಿ ಶಾಕ್. ಬಳ್ಳಾರಿ ಜೈಲಲ್ಲೇ 2-3 ಗಂಟೆ ಐಟಿ ಡ್ರಿಲ್. ದರ್ಶನ್ನ ಪಾಪದ ಕೂಡ ತುಂಬಿದಂತೆ ಕಾಣ್ತಾ ಇದೆ. ಹೀಗಾಗಿನೇ ಯಾವ ದೇವರು ಸಹ ಇವರ ಬೆನ್ನಿಗೆ ನಿಲ್ತಾ ಇಲ್ಲ. ಸ್ವಾಮಿ ಹತ್ಯೆ ಪ್ರಕರಣವೇ ಕುತ್ತಿಗೆಗೆ ಬಂದು ನಿಂತಿದೆ. ಇಂಥ ಹೊತ್ತಲ್ಲೇ ಐಟಿ ಅಧಿಕಾರಿಗಳು ದಾಸನ ಬುಡಕ್ಕೆ ಬರೆ ಎಳೆಯುವಂಥ ಕೆಲಸ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂಥ ಐಟಿ ಅಧಿಕಾರಿಗಳು ಸುಮಾರು 2-3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ದರ್ಶನ್ ಕೇಸ್ನಲ್ಲಿ ಐಟಿ ಅಧಿಕಾರಿಗಳು ಎಂಟ್ರಿ ಆಗಿದ್ದು ಯಾಕೆ? ಕೊಲೆ ಕೇಸ್ಗೂ ಐಟಿ ಅಧಿಕಾರಿಗಳಿಗೂ ಏನು ಸಂಬಂಧ ಅಂತ ನೋಡೋದಾದ್ರೆ, ಸ್ವಾಮಿ ಕೊಂದು ಹಾಕಿದ್ದಂಥ ಹಂತಕರು ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡಿದ್ರು. ಶವ ವಿಲೇವಾರಿಗೆ ಅಂತಾನೆ ಆರೋಪಿಗಳಿಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರು. ಈ ಎಲ್ಲ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ದರ್ಶನ್ ಮನೆಯಲ್ಲೇ ಬರೋಬ್ಬರಿ 40 ಲಕ್ಷ ಹಣ ಸಿಕ್ಕಿತ್ತು. ಹಾಗೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಸಿಕ್ಕರೆ ಮೈಸೂರಿನ ಹೋಟೆಲ್ನಲ್ಲಿ 1 ಲಕ್ಷವನ್ನ ಸೀಸ್ ಮಾಡಲಾಗಿತ್ತು. ಹೀಗಾಗಿ ಈ ಹಣದ ಮೂಲ ಪತ್ತೆಗಿಳಿದಿರುವಂಥ ಐಟಿ ಅಧಿಕಾರಿಗಳು ಬಳ್ಳಾರಿ ಜೈಲಿನಲ್ಲಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಆದರೆ ದರ್ಶನ್ ಮಾತ್ರ ಯಾವುದಕ್ಕೂ ಸರಿಯಾಗಿ ಉತ್ತರಿಸ್ತಾ ಇಲ್ವಂತೆ. ದರ್ಶನ್ ಜೊತೆ ವಕೀಲ ಸುನೀಲ್ ಟೀಮ್ ಚರ್ಚೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಪರ ವಕೀಲರ ಟೀಮ್ ಬಳ್ಳಾರಿ ಜೈಲಿಗೆ ಭೇಟಿಯನ್ನು ಕೊಟ್ಟಿತ್ತು. ಚಾರ್ಜ್ ಶೀಟ್ ಜೊತೆಗೆ ಕೆಲವೊಂದು ಮಹತ್ವದ ದಾಖಲೆಗಳನ್ನು ತಂದಿದ್ದಂಥ ವಕೀಲರು ದರ್ಶನ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಮುಂದೆ ಏನೆಲ್ಲ ಆಗ್ಬೋದು, ತಮ್ಮ ನಡೆ ಹೇಗಿರುತ್ತೆ ಅನ್ನೋದರ ಜೊತೆಗೆ ಜಾಮೀನು ಅರ್ಜಿ ವಿಷಯವಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ನಾಳೆ ಗೌಡ್ತಿ ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ. ಬಳ್ಳಾರಿ ಜೈಲಲ್ಲಿ ಬಿದ್ದಿರುವಂಥ ದರ್ಶನ್ ಯಾವಾಗ ಈ ನರಕದ ಕೂಪದಿಂದ ಹೊರಬರ್ತೀನೋ ಅಂತ ಪರದಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಬೆಂಗಳೂರಿನ 57ನೇ CCH ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಹಾಕಿರೋದು. ಆದರೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸೋಕೆ ಸಮಯ ಕೇಳಿರೋದ್ರಿಂದ ಶುಕ್ರವಾರ ವಿಚಾರಣೆ ನಡೆಯಲಿದೆ. ಇನ್ನು ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿರುವಂಥ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆ ನಡೆಯಲಿದೆ. ಒಟ್ಟಿನಲ್ಲಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂಥ ಸುಬ್ಬಿ ಸಂಕಷ್ಟಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಿದೆ. ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹೀಗಾಗಿ ಸಿಎಂ ಕುರ್ಚಿ ಹಿಡಿದು ಎಳೆದಾಡುವುದಕ್ಕೆ ಕಮಲ ನಾಯಕರು ಶುರು ಮಾಡಿದ್ದಾರೆ. ಕಡೆಗೂ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಗವರ್ನರ್ ಅನುಮತಿ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಗಿದೆ. ಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಖುಷಿಯಲ್ಲಿದ್ದರೆ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಾಳೆಯದಿಂದ ರಾಜಕೀಯವಾಗಿ ಎದುರಿಸುವ ಮಾತುಗಳನ್ನಾಡುತ್ತಿದ್ದಾರೆ. ಜುಲೈ ಮೊದಲ ವಾರದಿಂದಲೇ ಮುಖ್ಯಮಂತ್ರಿಗಳ ಕುರ್ಚಿಗೆ ಮುಡಾ ಹಗರಣ ಅನ್ನೋ ಹಗ್ಗ ಕಟ್ಟಿ ಎಳೆಯೋ ಕೆಲಸ ಶುರುವಾಗಿತ್ತು. ಈಗ ಅದೇ ಮುಡಾ ಪ್ರಕರಣ ಮುಖ್ಯಮಂತ್ರಿ ಪಾಲಿಗೆ ಮುಳುವಾಗುವ ಲಕ್ಷಣಗಳು ತೋರುತ್ತಿವೆ. ಆಗಸ್ಟ್ 19ರಿಂದ ಸುದೀರ್ಘ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಸಿಎಂ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಮುಡಾ ಪ್ರಕರಣದ ಕುರಿತು ರಾಜ್ಯಪಾಲರು ತನಿಖೆಗೆ ಒಪ್ಪಿಗೆ ನೀಡಿದ್ದು ಸರಿಯಾಗಿದೆ ಅಂತ ಹೈಕೋರ್ಟ್ ಆದೇಶಿಸಿದೆ. 7 ನಿಮಿಷದಲ್ಲೇ ಹೊರಬಿತ್ತು ಹೈಕೋರ್ಟ್ ತೀರ್ಪು. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 12ರವರೆಗೆ ಒಟ್ಟು 6 ದಿನಗಳ ಕಾಲ ವಾದ ಪ್ರತಿವಾದವನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆಲಿಸಿತ್ತು. ಸೆಪ್ಟೆಂಬರ್ 12ಕ್ಕೆ ವಿಚಾರಣೆ ಮುಗಿಸಿ ತೀರ್ಪು ಕಾಯ್ದಿರಿಸಿದ್ದ ಹೈಕೋರ್ಟ್ ಇವತ್ತು ಸಿಎಂ ಅರ್ಜಿ ವಜಾಗೊಳಿಸಿ ರಾಜ್ಯಪಾಲರ ನಿರ್ಧಾರ ಸರಿಯಿದೆ ಅಂತ ಹೇಳಿದೆ.
ಒಟ್ಟು 198 ಪುಟಗಳ ಆದೇಶದಲ್ಲಿ ಒಟ್ಟು 10 ಅಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ ತೀರ್ಪು ನೀಡಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕಲಾಪ ಶುರು ಮಾಡಿದ್ರು. 12 ಗಂಟೆ 7 ನಿಮಿಷಕ್ಕೆ ಮುಡಾ ವಿಷಯದಲ್ಲಿ ತೀರ್ಪು ಪ್ರಕಟಿಸಿತ್ತು. ತೀರ್ಪಿನ ವೇಳೆ ಹೈಕೋರ್ಟ್ ಹೈಲೈಟ್ ಮಾಡಿದ್ದ ಆ 12 ಅಂಶಗಳು ಯಾವ್ಯಾವು ಅಂತ ನೋಡೋಣ. ದೂರುದಾರರು ರಾಜ್ಯಪಾಲರಿಗೆ ಖಾಸಗಿ ದೂರು ನೀಡಿರೋದು ತಪ್ಪಲ್ಲ, ಸರಿಯಾಗೇ ಇದೆ. ಖಾಸಗಿ ದೂರುಗಳು ಬಂದ ಸಂದರ್ಭದಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆಯ 17ನೇ ಎ ನಿಯಮದಡಿ ಅನುಮತಿ ನೀಡಬೇಕಿರುವುದು ಕಡ್ಡಾಯ. ಅದನ್ನು ರಾಜ್ಯಪಾಲರು ಪಾಲಿಸಿದ್ದಾರೆ. ಅನುಮತಿ ಪಡೆಯುವುದು ದೂರುದಾರರ ಕರ್ತವ್ಯವಾಗಿದ್ದು ಅದನ್ನೂ ನಿಭಾಯಿಸಲಾಗಿದೆ. 17A ಅಡಿ ಪೊಲೀಸ್ ಅಧಿಕಾರಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಪಡೆಯಬೇಕಿಲ್ಲ. ರಾಜ್ಯಪಾಲರು ವಿವೇಚನೆ ಆಧಾರದಲ್ಲಿ ಕ್ರಮ ಕೈಗೊಳ್ಳಬಹುದು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದಲ್ಲಿ ಯಾವುದೇ ತಪ್ಪು ಕಾಣಿಸ್ತಿಲ್ಲ. ದೂರಿನಲ್ಲಿ ಉಲ್ಲೇಖಿಸಿರುವ ಅಂಶಗಳೆಲ್ಲವನ್ನ ಕೂಲಂಕುಷವಾಗಿ ತನಿಖೆ ನಡೆಸುವ ಅಗತ್ಯವಿದೆ. ಈ ಪ್ರಕರಣದಲ್ಲಿ ಫಲಾನುಭವಿಗಳು ಹೊರಗಿನವರಲ್ಲ, ಅರ್ಜಿದಾರರು ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿಯೇ ಆಗಿದ್ದಾರೆ. ಹೀಗಾಗಿ ರಾಜ್ಯಪಾಲರ ನಿರ್ಧಾರವನ್ನ ಒಪ್ಪಿದ್ದು ಅರ್ಜಿದಾರರಾದ ಮುಖ್ಯಮಂತ್ರಿಗಳ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಜೊತೆಗೆ ಹಿಂದಿನ ಕೋರ್ಟ್ಗಳ ಆದೇಶಕ್ಕೆ ನೀಡಿದ್ದ ಎಲ್ಲಾ ತಡೆಗಳನ್ನು ತೆರವುಗೊಳಿಸಲಾಗಿದೆ. ಇದು ಹೈಕೋರ್ಟ್ ನೀಡಿದ ಸ್ಪಷ್ಟ ಆದೇಶ. ಅಲ್ಲಿಗೆ ಮುಡಾ ಸೈಟು ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ತನಿಖೆ ನಡೆಸಲು ಹೈಕೋರ್ಟ್ ಒಪ್ಪಿಗೆ ನೀಡಿದೆ. ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನ ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುಂದುದಾರಣೆ. ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್. ಕಾನೂನು ಏನು ಹೇಳುತ್ತೆ ಅಂದ್ರೆ ಮೌಖಿಕ ಸಾಕ್ಷ್ಯಗಳಿಗಿಂತ ದಾಖಲಾತಿ ಸಾಕ್ಷಿಗಳನ್ನ ಪರಿಗಣಿಸಬೇಕು ಅಂತ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನ ಎಲ್ಲಿ ಹೋದ್ರೂ ಕೂಡ ಅಲ್ಲಿಗಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮೌಖಿಕವಾಗಿ ಏನೇ ಹೇಳಿದ್ರು ಕೂಡ ಅದನ್ನ ಪರಿಗಣಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲಾ ಆರೋಪಪೂರ್ವಕವಾದ ಎಲ್ಲಾ ದಾಖಲಾತಿಗಳು ಸಾಕ್ಷ್ಯಾಧಾರ ಇದೆ. ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಈ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಮತ್ತೆ ಶಿಫ್ಟ್ ಆಗಿದ್ದು ತನಿಖೆ ಯಾರಿಂದ, ಹೇಗೆ, ಯಾವಾಗ ಶುರುವಾಗಬೇಕು ಅನ್ನೋದನ್ನ ಜನಪ್ರತಿನಿಧಿಗಳ ಕೋರ್ಟ್ ನಿರ್ಧರಿಸಲಿದೆ. ಸಿಎಂ ವಿರುದ್ಧ ತನಿಖೆ ನಡೆಸುವ ವಿಚಾರ ಜನಪ್ರತಿನಿಧಿಗಳ ಕೋರ್ಟ್ ನೀಡುವ ತೀರ್ಪನ್ನು ಅವಲಂಬಿಸಿದೆ. ಮೊದಲು ಹೈಕೋರ್ಟ್ ಆದೇಶದನ್ವಯ ವಿಚಾರಣೆಗೆ ದೂರುದಾರರು ಜನಪ್ರತಿನಿಧಿಗಳ ಕೋರ್ಟ್ಗೆ ಮನವಿ ಮಾಡಬೇಕು. ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ ವಿರುದ್ಧ ತನಿಖೆ ಅಗತ್ಯವೆಂದು ಪರಿಗಣಿಸಿದ್ರೆ ನಂತರ ತನಿಖೆ ಹೇಗೆ ನಡೆಸಬೇಕು ಎನ್ನುವುದನ್ನು ನಿರ್ಧರಿಸಬಹುದು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ತನಿಖೆ ಹೊಣೆಯನ್ನ ಕೋರ್ಟ್ ಪೊಲೀಸ್ ಮಹಾನಿರ್ದೇಶಕರಿಗೆ ವಹಿಸಬಹುದು ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತಕ್ಕೆ ನೀಡಬಹುದು. ಇಲ್ಲ ಅಂದ್ರೆ ವಿಶೇಷ ತನಿಖಾ ತಂಡ ರಚಿಸಲು ಹೇಳಬಹುದು. ಪೊಲೀಸರು, ಲೋಕಾಯುಕ್ತ, ಎಸ್ಐಟಿ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುತ್ತೆ ಬೇಡ ಅಂತ ದೂರುದಾರರು ಸಿಬಿಐಗೆ ಒಪ್ಪಿಸುವಂತೆ ಮನವಿ ಮಾಡಿದ್ರೆ ಅದನ್ನು ಪುರಸ್ಕರಿಸುವ ಸಾಧ್ಯತೆಯೂ ಇರುತ್ತೆ. ಅಥವಾ ಹಾಲಿ ಇಲ್ಲವೇ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಬಹುದು. Honorable court to decide. ನಮಗೆ ಅವರು ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೋ ನಾವು ಅದನ್ನ ಕಾಯ್ತೀವಿ. ಇಫ್ ವಿ ಡೂ ಫೀಲ್ ದಟ್ ಅದರಲ್ಲಿ ಇಟ್ಸ್ ನಾಟ್ ರಿಯಲಿ ಫೇರ್ ಅಂತಂದ್ರೆ ಆವಾಗ ನಾವು ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಳಬಹುದು. ಕಲಂ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ನಾವೇನು ಒಂದು ಅನುಮೋದನೆಯನ್ನ ಕೋರಿದ್ವಿ, ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನ ನೀಡಿದ್ರು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಅವರು ತನಿಖೆಯನ್ನ ಅವ್ರ ವಿಚಾರಣೆಯನ್ನ ಮುಂದುವರಿಸಲಿಕ್ಕೆ ಅವಕಾಶ ಇದೆ. ದೂರುದಾರರು ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಆದೇಶ ತಲುಪಿಸಿದ್ದಾರೆ. ನಾಳೆಯೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬಹುದು. ಆದರೆ ಸಿಎಂ ವಿರುದ್ಧ ಎಫ್ಐಆರ್ ಆಗಲ್ಲ, ಲೋಕಾಯುಕ್ತ ತನಿಖೆ ಆಗಬಹುದು ಅಷ್ಟೇ ಅನ್ನೋದು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಮಾತು. ರಾಜ್ಯಪಾಲರು 17A ಪೂರ್ವ ಅನುಮತಿ ನೀಡಿದ ಮೇಲೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬೇರೆ ಏನೂ ಉಳಿದಿಲ್ಲ. ಈ ಬಿಕಮ್ಸ್ ಫಂಕ್ಟಸ್ ಅಫಿಷಿಯೋ. ಇನ್ನು ಮುಂದೆ ಏನಿದ್ರು ಕೂಡ ಯಾವ ತನಿಖೆಯನ್ನು ಮಾಡಬೇಕು ಅಥವಾ ವಿಚಾರಣೆಯನ್ನು ಮಾಡಬೇಕು ಆ ಸಂಸ್ಥೆ ಮುಂದೆ ಬರ್ತದೆ. ಮತ್ತು ಅವರು ಅದನ್ನು ಯಾವ ರೀತಿ ಮುಂದೆ ಕೋರ್ಟ್ ನಿರ್ಧರಿಸಬಹುದು, ತನಿಖೆ ಸಂಸ್ಥೆ ಖುದ್ದು ಅವರೇ ನಿರ್ಧರಿಸಬಹುದು. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಯಾರು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ 2ನೇ ಸುತ್ತಿನ ಕಾನೂನು ಹೋರಾಟ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಸಿದ್ದರಾಮಯ್ಯ ಕುರ್ಚಿಗೆ ಸದ್ಯಕ್ಕೆ ಕಾನೂನು ಕಂಟಕ ಇಲ್ಲ. ಹಾಗೆ ಸಿಎಂ ಸ್ಥಾನಕ್ಕೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತಾನೂ ಇಲ್ಲ. ಕಾನೂನು ಹೋರಾಟಕ್ಕೆ ಸಿಎಂಗೆ ಇನ್ನೂ ಅವಕಾಶಗಳಿವೆ. ಹೈಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮೊದಲ ಮನವಿ ಮಾಡಲಿದ್ದಾರೆ. ಜೊತೆಗೆ ಮುಡಾ ಪ್ರಕರಣದ ಅರ್ಜಿಯನ್ನೇ ವಜಾಗೊಳಿಸಲು ಕೇಳಿ ಸಿಎಂ ಪರ ವಕೀಲರು ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಸದ್ಯಕ್ಕೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಒಬ್ಬರಿಗೇ ಸಂಕಷ್ಟ ಎದುರಾಗಿಲ್ಲ.
ದೂರಿನಲ್ಲಿ ಉಲ್ಲೇಖವಾಗಿರುವ ಎಲ್ಲರಿಗೂ ಸಂಕಷ್ಟ ಗ್ಯಾರಂಟಿ. ಪ್ರಮುಖವಾಗಿ ಮೊದಲ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೆ ಸಂಕಷ್ಟ ಎದುರಾಗಲಿದೆ. ಮೂರನೇ ಅವರು ಯತೀಂದ್ರ ಸಿದ್ದರಾಮಯ್ಯ ಮೇಲೂ ದೂರು ಇರೋದ್ರಿಂದ ಸಂಕಷ್ಟ ತಪ್ಪಿದ್ದಲ್ಲ. ನಾಲ್ಕನೇ ಅವರು ಮಲ್ಲಿಕಾರ್ಜುನ ಸ್ವಾಮಿ, ಸಿಎಂ ಬಾಮೈದ. ಇವರನ್ನ ಬಿಟ್ರೆ ಅಕ್ರಮಕ್ಕೆ ಸಹಕರಿಸಿದ್ದಾರೆ ಅಂತ ಮುಡಾ ಹಾಲಿ ಮಾಜಿ ಆಯುಕ್ತರು, ಅಧ್ಯಕ್ಷರು, ಅಧಿಕಾರಿಗಳ ಹೆಸರನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಬಹುದು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿಎಂ ರಾಜೀನಾಮೆ ಕೂಗು ಜೋರಾಗಿದೆ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗೆ ಇಳಿಬೇಕು ಅಂತ ಕಮಲ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯರೇ ಕೌಂಟರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಭಾಳ ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ನಾನು ತಪ್ಪು ಮಾಡೇ ಇಲ್ಲ, ಅದರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ, ರಾಜೀನಾಮೆ ಕೊಡಲ್ಲ. ಒಟ್ನಲ್ಲಿ ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯರ ಕೊರಳು ಸುತ್ತಕೊಂಡಿದ್ದು ಕುರ್ಚಿ ಅಲುಗಾಡಿಸ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ತಿಂಗಳ ಹಿಂದೆ ಅಬ್ಬರಿಸಿದ ವರುಣದೇವ ಇಡೀ ಉತ್ತರ ಕರ್ನಾಟಕವನ್ನ ಮುಳುಗೇಳಿಸಿದ್ದ. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದಲ್ಲಿ ಮಳೆ ಆರ್ಭಟ ಕಮ್ಮಿ ಆಯ್ತು ಅಂದ್ಕೊಳ್ತಿದ್ದ ಹೊತ್ತಲ್ಲೇ ವರುಣದೇವ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾನೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಊರಿಗೆ ಊರೇ ಜಲಾವೃತವಾಗ್ತಿದೆ. ವಿಜಯಪುರದಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಶಾಲೆ, ಅಂಗಡಿ, ಪೆಟ್ರೋಲ್ ಬಂಕ್ ಹಾಗೂ ಆಸ್ಪತ್ರೆಗಳೆಲ್ಲ ಜಲಾವೃತವಾಗಿವೆ. ಮನೆಯಿಂದ ಹೊರ ಬರುವುದಕ್ಕೂ ಆಗದೆ ಜನ ಪರದಾಡ್ತಿದ್ದು 3-4 ಊರುಗಳಿಗೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ವಿಜಯಪುರ ನಗರದಲ್ಲಿ ಕಳೆದ ತಡರಾತ್ರಿ ಸುರಿದಂತಹ ಭಾರೀ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ನಗರದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿರುವಂಥದ್ದು, ಹಲವಾರು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನನಗೆ ವಿಜಯಪುರದ ರಾಮನಗರ, ರಾಜಾಜಿನಗರ ಸೇರಿದ ಸುತ್ತಮುತ್ತಲ ಭಾಗದಲ್ಲಿರುವಂಥದ್ದು. ಇಲ್ಲೂ ಸಹಿತ ಸುಮಾರು 800 ಮನೆಗಳಿರುವಂತಹ ಒಂದು ಏರಿಯಾ ಇದು. ಇಲ್ಲಿ ಎಲ್ಲ ಮನೆಗಳು ಸಹಿತ ಈಗ ಜಲಾವೃತವಾಗಿರೋ ಕಾರಣದಾಗಿ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಧಾರವಾಡದಲ್ಲಿ ಸುರಿತಿರೋ ಮಳೆಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನವಲಗುಂದ ಹಾಗೂ ಇಬ್ರಾಹಿಂಪುರ ರಸ್ತೆಯಲ್ಲಿರೋ ಹಳ್ಳ ಉಕ್ಕಿ ಹರಿದ ಪರಿಣಾಮ ಸರ್ಕಾರಿ ಶಾಲೆಗೆ ಜಲ ದಿಗ್ಬಂಧನವಾಗಿದೆ. ನೀರಲ್ಲಿ ನಿಂತು ಪರದಾಡ್ತಿದ್ದ ಶಿಕ್ಷಕರು ಹಾಗೂ ಮಕ್ಕಳನ್ನ ಊರಿನ ಜನ ರಕ್ಷಣೆ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯಲ್ಲೂ ಭಾರೀ ಮಳೆಯಾಗಿದೆ. ಇದರ ಪರಿಣಾಮ ಸರ್ವೋದಯ, ಕಿವುಡ ಮತ್ತು ಮೂಕ ಮಕ್ಕಳ ವಸತಿ ನಿಲಯಕ್ಕೂ ನೀರು ನುಗ್ಗಿತ್ತು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದ್ದು ಇಲ್ಲಿನ ಅವ್ಯವಸ್ಥೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಸುರಿದ ಮಳೆಗೆ ರೈತರು ಫುಲ್ ಖುಷಿಯಾಗಿದ್ದಾರೆ. ಮಳೆ ಇಲ್ಲದೆ ಒಣಗಿ ಹೋಗ್ತಿದ್ದ ಬೆಳೆಗೆ ಮತ್ತೆ ಜೀವಕಳೆ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.